Hello, my dear Karnataka Pharma champions. Welcome back to KPC classes. So GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಡೆಯಿಂದ ಒಂದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಫಾರ್ಮಸಿಸ್ಟ್ ಪೋಸ್ಟ್ ಗೆ ರಿಕ್ರೂಟ್ಮೆಂಟ್ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಓಕೆ, ಸೊ ನೋಡ್ತಾ ಹೋಗೋಣ ಇದರಲ್ಲಿ ಕ್ವಾಲಿಫಿಕೇಶನ್ ಏನಿದೆ, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಹೇಗೆ ಅಪ್ಲೈ ಮಾಡ್ಕೊಳ್ಳೋದು. ಓಕೆ, ಸೊ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಅಂತ. ಎಸ್, ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ. ಓಕೆ, ಸೊ NHM ಮಂಡಲದಲ್ಲಿ ಬರ್ತಕ್ಕಂಥ ಪೋಸ್ಟ್ ಇದು. ಬೆಂಗಳೂರು ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಓಕೆ, ಎಸ್. ಸೊ ಇಲ್ಲಿ ಕೊಟ್ಟಿದ್ದೀವಿ ವಿಷಯ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯ NLHM ಚೈಲ್ಡ್ ಹೆಲ್ತ್ ಅಂಡ್ NTEP ಕಾರ್ಯಕ್ರಮಗಳ ಅಡಿಯಲ್ಲಿ ಖಾಲಿ ಇರುವ ವೈದ್ಯರು ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನು ದಿನಾಂಕ 31/3/2027 ಅವಧಿಗೆ ಸಂಪೂರ್ಣ ಗುತ್ತಿಗೆ ಆಧಾರದ ಮೇಲೆ ಔಟ್ಸೋರ್ಸ್ ಇಂದ ತಗೊಳ್ತಾ ಇದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ವಾಕ್ ಇನ್ ಪ್ರಕ್ರಿಯೆ ಮೂಲಕ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ. ಓಕೆ, ಸೊ ಎಸ್, ಇಫ್ ಇನ್ ಕೇಸ್ ನೀವು ಸೆಲೆಕ್ಷನ್ ಆಯ್ತು ಅಂದ್ರೆ 31/3/2027, ಓಕೆ, ಸೊ ಮಾರ್ಚ್ ಎಂಡ್ ವರೆಗೂ ಕೂಡ ನೀವು ಜಾಬ್ ಮಾಡಬಹುದು. ಓಕೆ, ಸೊ GBA ನಲ್ಲಿ ಆಸ್ ಅ ಫಾರ್ಮಸಿಸ್ಟ್ ಆಗಿ ನೀವು ಜಾಬ್ ಅನ್ನು ಮಾಡ್ಕೋಬಹುದು. ಓಕೆ, ಸೊ ಇದರಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯ NLHM ಚೈಲ್ಡ್ ಹೆಲ್ತ್ ಅಂಡ್ NTEP ಕಾರ್ಯಕ್ರಮಗಳ ಅಡಿಯಲ್ಲಿ ಖಾಲಿ ಇರುವ ವೈದ್ಯರು ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನು ದಿನಾಂಕ 31/3/2027 ಅವಧಿಗೆ ಸಂಪೂರ್ಣ ಗುತ್ತಿಗೆ ಆಧಾರದ ಮೇಲೆ ವಾಕ್-ಇನ್ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ಈ ಪತ್ರದೊಂದಿಗೆ ಲಗತ್ತಿಸಿರುವ ಪ್ರಕಟಣೆಯಂತೆ ತಿಳಿಸಲಾಗಿದೆ. ಓಕೆ, ಸೊ ಇದರಲ್ಲಿ ಕೊಟ್ಟಿದ್ದಾರೆ ಫಾರ್ಮಸಿಸ್ಟ್, as you can see here. Yes, so this is about pharmacist. NHM ಅಲ್ಲಿ ಬರ್ತಾ ಇದೆ, ನ್ಯಾಷನಲ್ ಹೆಲ್ತ್ ಮಿಷನ್. ಸೊ ಟೋಟಲ್ number of post ಆಫ್ 18. ಓಕೆ, ಸೊ ಟೋಟಲ್ ಫಾರ್ಮಸಿಸ್ಟ್ ಪೋಸ್ಟ್ ಬಂದ್ಬಿಟ್ಟು 18 ಪೋಸ್ಟ್ ಇದಾವೆ. ಓಕೆ, ಸೊ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬಿ ಫಾರ್ಮಾ ಅಂಡ್ ಡಿ ಫಾರ್ಮ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಅಂಡ್ ದೇ ಶುಡ್ ಬಿ ರಿಜಿಸ್ಟರ್ಡ್ ಇನ್ ಎ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್. ಓಕೆ, ಸೊ ಕಂಪಲ್ಸರಿ ರಿಜಿಸ್ಟ್ರೇಷನ್ ಕಂಪ್ಲೀಷನ್ ಆಗಿರ್ಬೇಕು ಅಂಡ್ ಏಜ್ ಲಿಮಿಟ್ ಬಂದ್ಬಿಟ್ಟು 40 ಇಯರ್ಸ್ ಇದೆ. ಸೊ 40 ಇಯರ್ಸ್ ವರೆಗೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಅಂಡ್ ಕ್ಯಾಟಗರಿ ವೈಸ್ ಗೋಸ್ಕರ ಕೂಡ ಇಲ್ಲಿ ಕೊಟ್ಟಿದ್ದಾರೆ ರಿಸರ್ವೇಶನ್ ಪ್ರತಿಯೊಂದನ್ನು. ಅಂಡ್ ಯಾ, ನೋಡ್ಬೋದು ನೀವು ಇಲ್ಲಿ ಜನರಲ್ ಮೆರಿಟ್ ಅವರಿಗೆ 8 ಪೋಸ್ಟ್ ಇದೆ ಅಂಡ್ ಅದರ್ ಅಂಡ್ ಇದರಲ್ಲಿ ರಿಸರ್ವೇಶನ್ ಎಲ್ಲ ಕೊಟ್ಟಿದ್ದಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಒಂದಿದೆ, SC A ದವರಿಗೆ ಒಂದಿದೆ ಅಂಡ್ SC B1, SC1, ST1. ಓಕೆ, ಅಂಡ್ ಕ್ಯಾಟಗರಿ 1 ಗೆ 1 ಇದೆ, 2A ದವರಿಗೆ 2 ಪೋಸ್ಟ್ ಇದಾವೆ ಅಂಡ್ ಫೀಮೇಲ್ ಅದರಲ್ಲಿ 1 ಪೋಸ್ಟ್ ರಿಸರ್ವೇಶನ್ ಇದೆ. ಈ ರೀತಿ ಪ್ರತಿಯೊಂದು ಕ್ಯಾಟಗರಿ ವೈಸ್ ಸಬ್ ಡಿವೈಡೇಷನ್ ಮಾಡಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಆರ್ 18. ಓಕೆ, ಅಂಡ್ ಅದರಲ್ಲಿ SK ದವರಿಗೆ 2 ಸ್ಪೆಷಲ್ ಆಗಿ ರಿಸರ್ವೇಶನ್ ಇದೆ. ಸ್ಯಾಲರಿ ಬಂದ್ಬಿಟ್ಟು 20,594 ಪರ್ ಮಂತ್. ಓಕೆ, ಸೊ ವಿಲ್ ಗೆಟ್ ಎ ಸ್ಯಾಲರಿ 20,594. ಓಕೆ, ಸೊ 20,000 ನಿಮಗೆ ಸ್ಯಾಲರಿ ಸಿಗುತ್ತೆ. ಅಂಡ್ ವಾಕ್ ಇನ್ ಇಂಟರ್ವ್ಯೂ ಡೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಪ್ಲೇಸ್ ಬಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಗ್ಲಾಸ್ ಹೌಸ್ ಅಪೋಸಿಟ್ ಟು ಅನೆಕ್ಸ್ ಬಿಲ್ಡಿಂಗ್ 3. ಓಕೆ, ಸೊ ದಿಸ್ ಇಸ್ ದಿ ವಾಟ್ ಬೆಂಗಳೂರು. ಸೊ ನಿಮ್ಗೆ ವಾಕ್ ಇನ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾಗುತ್ತೆ. ಅಂಡ್ ಡೇಟ್ ಬಂದ್ಬಿಟ್ಟು 11/6/2026. ಓಕೆ, ಸೊ 11th ಜೂನ್ಗೆ ನಿಮ್ಗೆ ಇಂಟರ್ವ್ಯೂ ಡೇಟ್ ಕೂಡ ಇರುತ್ತೆ. ಅಂಡ್ ಟೈಮ್ ಬಂದ್ಬಿಟ್ಟು 10 to 4 PM. ಓಕೆ, ಸೊ 10 to 4 PM ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಜ್ಞಾನದ ಅವಶ್ಯಕತೆ ಕಡ್ಡಾಯವಾಗಿರುತ್ತದೆ. ಕಂಪಲ್ಸರಿ ಕನ್ನಡ ಬರಲೇಬೇಕು ಮಾತಾಡೋದಕ್ಕೆ. ಅಂಡ್ ಆಸಕ್ತರು GBA ವೆಬ್ಸೈಟ್ ನಲ್ಲಿ ಅರ್ಜಿ ನಿಮೋನಿಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿಕೊಳ್ಳಬೇಕಾಗಿರುತ್ತದೆ. ಓಕೆ, ಎಸ್. ಸೊ GBA ವೆಬ್ಸೈಟ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ನ ಬಿಟ್ಟಿದ್ದಾರೆ. ಅಂಡ್ ಇನ್ ಕೇಸ್ ನಿಮಗೆ ಸಿಗಲಿಲ್ಲ ಅಂದ್ರೆ ಸೊ ನಮ್ಮ KPC ಕ್ಲಾಸಸ್ ಒಂದು ವಾಟ್ಸ್ಆಪ್ ಚಾನಲ್ ಇದೆ, ಅದರಲ್ಲಿ ನಾವು ಅಪ್ಡೇಟ್ ಮಾಡಿರ್ತೀವಿ ಅಪ್ಲಿಕೇಶನ್ ಫಾರ್ಮೆಟ್. ಅದನ್ನ ನಾವು ಫಿಲ್ಅಪ್ ಮಾಡಿಕೊಂಡು ಸೊ ನೀವು 11th ಜೂನ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಸೊ ಅಂಡ್ ಪ್ರತಿ ಚೆಕ್ ಲಿಸ್ಟ್, 2 ಚೆಕ್ ಲಿಸ್ಟ್ ಮೀನ್ಸ್ ಜೆರಾಕ್ಸ್ ಕಾಪೀಸ್ ತಗೋಬೇಕು. ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಮೂಲ ದಾಖಲಾತಿಗಳನ್ನು ಒಂದು ಸ್ವಯಂ ದೃಢೀಕೃತ, ಓಕೆ, ಸೆಲ್ಫ್ ಅಟೆಸ್ಟೆಡ್. ಓಕೆ, ಸೊ ನಿಮ್ ಪ್ರತಿಯೊಂದನ್ನು ಸೆಟ್ ಅನ್ನ ಜೆರಾಕ್ಸ್ ಮಾಡ್ಕೊಂಡು ಅದ್ರ ಕೆಳಗಡೆ ನಿಮ್ಮ ಸಿಗ್ನೇಚರ್ ಎಲ್ಲ ಹಾಕ್ಬೇಕಾಗಿರುತ್ತೆ. ದೃಢೀಕೃತ ಜೆರಾಕ್ಸ್ ಪ್ರತಿ ಹಾಗೂ 2 ಭಾವಚಿತ್ರಗಳೊಂದಿಗೆ. ಸೊ 2 ಫೋಟೋ ಕಾಪೀಸ್ ತಗೋಬೇಕು. 2 ಫೋಟೋಸ್ ಮೇಲೆ ಸೂಚಿಸುವ ಸ್ಥಳ ಮತ್ತು ದಿನಾಂಕದಂದು ವಾಕ್-ಇನ್ ಪ್ರಕ್ರಿಯೆಗೆ ಹಾಜರಾಗಲು ಸೂಚಿಸಲಾಗಿದೆ. ಓಕೆ, ಸೊ ಪ್ರತಿಯೊಂದು ನಿಮ್ಮ ಮಾರ್ಕ್ ಶೀಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಐಡೆಂಟಿ ಕಾರ್ಡ್, ಪ್ರತಿಯೊಂದನ್ನ ಜೆರಾಕ್ಸ್ 2 ಸೆಟ್ ಜೆರಾಕ್ಸ್ ಮಾಡ್ಕೊಂಡು ಅಂಡ್ ಅದಕ್ಕೆ ಸಿಗ್ನೇಚರ್ ಫಿಲ್ಅಪ್ ಮಾಡ್ಕೊಂಡು 11th ಜೂನ್, ಓಕೆ, ಸೊ ಮೇಲೆ ಕೊಟ್ಟಿರ್ತಕ್ಕಂತಹ ಒಂದು ಅಡ್ರೆಸ್ಗೆ ಸೊ ವಾಕ್-ಇನ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಸೊ ದಿಸ್ ಇಸ್ ಅಬೌಟ್ ಕಾಂಟ್ರಾಕ್ಚುವಲ್ ಫಾರ್ಮಸಿಸ್ಟ್ ನೋಟಿಫಿಕೇಶನ್ ಇನ್ ಕರ್ನಾಟಕ. ಎಸ್, ಸೊ 11 ಮಂತ್ಸ್ ವರೆಗೂ ನಿಮಗೆ ಜಾಬ್ ಮಾಡೋದಕ್ಕೆ ಅಪರ್ಚುನಿಟೀಸ್ ಇದೆ. ಸೊ ಅಟ್ ಲೀಸ್ಟ್ ಎಂಟ್ರಿ ಆಗಿ
ಅಪ್ಲೈ ಮಾಡ್ಕೊಳ್ಳಿ. ಸೊ ಫಸ್ಟ್ ಒಂದು 9 ಮಂತ್ಸ್ ವರ್ಕ್ ಮಾಡ್ಕೊಳ್ಳಿ. ಓಕೆ. ಎಷ್ಟೋ ಜನ ಸರ್ ಜಾಬ್ ಅಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರ. ಸೊ ಸಿಗಿದೆ, ಅಪರ್ಚುನಿಟೀಸ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಎಸ್, ಇನ್ನೂ ಸಾಕಷ್ಟು ಅಪರ್ಚುನಿಟೀಸ್ ಬಂದಿದೆ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ನಮ್ಮ ಕೆಪಿಸಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.